ಗೈಸ್ ಒಂದು ಊರಲ್ಲಿ ಏನಾಗತ್ತಪ್ಪ ಅಂದರೆ ಒಂದು ಕಾಗೆ ಇರುತ್ತೆ. ಕಾಗೆ ಏನು ಮಾಡುತ್ತೆ, ತಳ್ಕೊಂಡು ಒಂದು ಸ್ವಾಮೀಜಿ ಹತ್ರ ಹೋಗುತ್ತೆ. ಸ್ವಾಮೀಜಿ ಬೇವರ್ಸಿ ವೈ ಆರ್ ಯು ಕ್ರೈಯಿಂಗ್ ಅಂತ ಕೇಳ್ತಾರೆ. ಅದಕ್ಕೆ ಅದು ಇಲ್ಲ ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಗೆ ಆಗಬೇಕು, ನನಗೆ ಇಷ್ಟ ಇಲ್ಲ, ಎಲ್ಲರೂ ಕಲರ್ ಆಗಿದ್ದಾರೆ ಅಂತ ಹೇಳುತ್ತೆ. ಸೊ ಅವಾಗ ಏನು ಮಾಡ್ತಾನೆ, ಯಾರ ಥರ ಆಗಬೇಕು, ಹಂಸ ಥರ ಆಗಬೇಕು ಅಂತ ಹೇಳುತ್ತೆ ಕಾಗೆ, ಹಂಸ ಥರ. ಸೊ ಅದಕ್ಕೆ ಸ್ವಾಮೀಜಿ ಯೋಚನೆ ಮಾಡಿ ಹಂಸ ಹತ್ರ ಕಳಿಸ್ತಾನೆ ಕಾಗೆನ. ಕಾಗೆ ಅಲ್ಲಿ ಹೋಗ್ಬಿಟ್ಟು ಕ್ಯಾಕೆ ಅಂತ, ಏನೋ ಹೇಳ್ತಿದ್ದೀಯ ನೀನು, ಕರೆಕ್ಟಾಗಿ ಹೇಳೋ ಅಂತ ಹಂಸ ಹೇಳುತ್ತೆ. ಇಲ್ಲ ನೀನು ಬೆಳಗಿದೆಯಲ್ಲ, ನೀನು ಖುಷಿಯಾಗಿದೆಯಲ್ವಾ, ಸಕ್ಕತ್ತಾಗಿದೆಯಲ್ವ ಅಂತ. ಏನು ಬೆಳಗಿದ್ರೆ ಏನು ನ್ಯೂಸ್, ಗಿಳಿ ನೋಡು ಕಲರ್ ಆಗಿದೆ, ಗಿಳಿ ಹತ್ರ ಹೋಗಿ ಕೇಳು, ನಾನು ವೇಸ್ಟ್ ಅಂತ ಹೇಳುತ್ತೆ. ಸೊ ಗಿಳಿ ಹತ್ರ ಹೋಗುತ್ತೆ. ಗಿಳಿ ಹತ್ರ ಹೋಗ್ಬಿಟ್ಟು ಗಿಳಿ ಮಿಂಚ್ತಾ ಇದೆಯಲ್ಲ ನೀನು, ಕಲರ್ ಸಕ್ಕತ್ತಲ್ವ ಅಂತ. ಕಲರ್ ಮಿಂಚ್ತಾ ಇರೋದಕ್ಕೆ ನನ್ನ ಗೂಡಲ್ಲಿ ಇಟ್ಟಿದ್ದಾರೆ, ನೀನು ಹೋಗಿ ಪಿಕಾಕ್ನ ಕೇಳು ಅಂತ ಹೇಳುತ್ತೆ. ಆಮೇಲೆ ಏನು ಮಾಡುತ್ತಪ್ಪ ಅಂದರೆ ಕಾಗೆ ಏನು ಮಾಡುತ್ತೆ, ಪಿಕಾಕ್ ಹತ್ರ ಹೋಗುತ್ತೆ. ಪಿಕಾಕ್ ಹತ್ರ ಹೋಗಿ ಮಿಂಚ್ತಾ ಇದೆಯಲ್ವಾ, ಕಲರ್ ಆಗಿ, ಸೂಪರ್ ಅಲ್ವಾ ನೀನು, ಖುಷಿಯಾಗಿದೆ ಅಲ್ವಾ ಅಂತ ಕೇಳುತ್ತೆ. ಪಿಕಾಕ್ ತಲೆ ಮೇಲೆ ಹೊಡಿತೀನಿ ನಿನಗೆ, ನಾನು ಮಿಂಚ್ತಾ ಇರೋದಕ್ಕೆ ಇಲ್ಲಿ ಬಂದು ನನ್ನ ಝೂ ಅಲ್ಲಿ ಇಟ್ಟಿದ್ದಾರೆ, ಮುಚ್ಕೊಂಡು ಹೋಗೋ ಅಂತ ಕಳಿಸ್ಬಿಡುತ್ತೆ. ಕಾಗೆ ಖುಷಿಯಾಗಿ ಹಾರ್ಕೊಂಡು ಹೋಗುತ್ತೆ ಸ್ವಾಮೀಜಿ ಹತ್ರ. ಸ್ವಾಮೀಜಿ ಹಿಂಗೆ ಇರ್ತೀನಿ ನಾನು, ಬೇಡ ಸ್ವಾಮೀಜಿ ನಾನು ಹಿಂಗೆ ಇರ್ತೀನಿ ಅಂತ ಹೇಳುತ್ತೆ. ಯಾಕೆ? ಸೊ ದ ಮಾರಲ್ ಆಫ್ ದ ಸ್ಟೋರಿ, ನಿಮ್ಮ ಹತ್ರ ಏನಿದೆಯೋ ಅದರಲ್ಲಿ ಖುಷಿಯಾಗಿರಬೇಕು. ಬೇರೆಯವ್ರು ಹಿಂಗಿದ್ದಾರೆ ಅಂತ ನೀವು ಅನ್ಕೊಂತೀರ ಅಷ್ಟೇ, ಆದರೆ ಯಾರೂ ಖುಷಿಯಾಗಿಲ್ಲ, ಯಾರೂ ಇಲ್ಲ. ಅವ್ರವ್ರ ಕಷ್ಟ ಇರುತ್ತೆ. ಸೊ ನಿಮ್ಮ ಹತ್ರ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಒಂದು ಪವರ್ ಇದೆ, ಫಾಲೋ ಮಾಡ್ಬೋದು ನೀವು. ಆ ಪವರ್ ನನಗೂ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.